ನಮಸ್ಕಾರ ನಮ್ಮ ಕಡೆಯವರಿಗೆ ಏನು ಸಮಾಚಾರ. ಇವತ್ತು ನಾವು ಮಾತಾಡ್ತಿರೋದು ಬಾಲಿವುಡ್ನ ರಣವೀರ್ ಸಿಂಗ್ದು ಒಂದು ಹೊಸ ಸಿನಿಮಾ ಬಂದೈತಲ್ಲ, ಅದೇ ಧುರಂಧರ್ 2. ಟ್ರೈಲರ್ ನೋಡಿದ್ರೇ ಮೈ ಜುಮ್ ಅನಿಸುತ್ತೆ. ಮಾರ್ಚ್ 19ಕ್ಕೆ ಸಿನಿಮಾ ಬರ್ತಿದೆ ಅದೇ, ಆದರೆ ಅದರ ಬಗ್ಗೆ ಈಗಾಗಲೇ ಹಳ್ಳಿಯಲ್ಲಿ ದೊಡ್ಡ ಸದ್ದು ನಡೀತಿದೆ. ಮತ್ತು ಈ ಸಿನಿಮಾ ಹೇಗಿರಬೇಕು ಅಂತ ನೋಡಿದರೆ, ಈ ಸಿನಿಮಾದಾಗ ರಣವೀರ್ ಸಿಂಗ್ ಅಂದರೆ ಕೇಳಬೇಕಾ, ಸಿಕ್ಕಾಪಟ್ಟೆ ಎನರ್ಜಿ. ಈ ಸಲ ಅವರು ಒಂಥರ ಸೀರಿಯಸ್ ರೋಲ್ ಮಾಡ್ತವ್ರೆ. ಸಿನಿಮಾದಾಗ ಸಂಜಯ್ ದತ್ ಬರ್ತಾರೆ, ಅರ್ಜುನ್ ರಾಮ್ಪಾಲ್ ಬರ್ತಾರೆ. ಒಂಥರ ದೊಡ್ಡ ರೌಡಿಗಳನ್ನು, ದೇಶದ್ರೋಹಿಗಳನ್ನು ಹಿಡಿಯೋ ಕತೆ ಅಂತ ಕಾಣಿಸುತ್ತೆ. ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಸಿನಿಮಾ ಭಾಳ ಉದ್ದ ಐತೆ ಅಂತ ಸುಮಾರು 4 ಗಂಟೆ ಸಿನಿಮಾ ನೋಡಿಗೆ ಹೋಗುವಾಗ ಒಂದು ಬುತ್ತಿ ತಗೊಂಡು ಹೋದರೆ ಪರವಾಗಿಲ್ಲ ಅನ್ನೋ ಅಷ್ಟು ದೊಡ್ಡದಿದೆ. ಸಿನಿಮಾದಾಗ ಏನು ಚೆನ್ನಾಗಿರ್ಬೋದು ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಾದರೆ, ಸಿನಿಮಾದಾಗ ಹೊಡೆದಾಟ ಬಡಿದಾಟ ಮಾತ್ರ ಮಸ್ತ್ ಅದಾವ. ಕಿವಿಗಡಗೆ ಚಿಕ್ಕೋ ಸೌಂಡ್, ಬೆಂಕಿ, ಫೈಟಿಂಗ್ಸ್ ಅಂತೂ ಟ್ರೈಲರ್ನಲ್ಲೇ ತೋರಿಸವ್ರೆ. ನಮ್ಮ ಕನ್ನಡದಾಗೂ ಡಬ್ ಆಗಿ ಬರ್ತಿರೋದ್ರಿಂದ ನಮಗಂತೂ ನೋಡೋಕ್ಕೆ ಇನ್ನೂ ಖುಷಿ. ಏನು ಸಮಸ್ಯೆ ಆಗ್ಬೋದಂದರೆ, ಭಾಳ ಹೊತ್ತು ಕುರ್ಜಿ ಮೇಲೆ ಕೂತೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಕತೆ ಸ್ವಲ್ಪ ಎಳೆದಿದ್ದರೆ ಜನರಿಗೆ ಬೋರ್ ಹೊಡೆಯೋ ಚಾನ್ಸ್ ಐತೆ. ಕೊನೆಯದಾಗಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಮಾರ್ಚ್ 19ಕ್ಕೆ ಸಿನಿಮಾ ರಿಲೀಸ್ ಆದಮೇಲೆ ಫಸ್ಟ್ ಡೇ ನೋಡಿ ನಿಮಗೆ ಪಕ್ಕಾ ರಿವ್ಯೂ ಹೇಳ್ತೀನಿ. ಸದ್ಯಕ್ಕಂತೂ ಕ್ರೇಜ್ ಭಾರಿ ಐತೆ ನೀವು ಈ ಸಿನಿಮಾ ನೋಡೋಕ್ಕೆ. ಬನ್ನಿ, ಸದ್ಯಕ್ಕೆ ಗಾಂಧಿನಗರದಿಂದ ಬಾಲಿವುಡ್ವರೆಗೂ ಒಂದೇ ಮಾತು ಕೇಳಿ ಬರ್ತಿದೆ, ಅದೇ ಧುರಂಧರ್ 2. ನಮ್ಮ ರಣವೀರ್ ಸಿಂಗ್ ಅಬ್ಬರ ನೋಡೋಕ್ಕೆ ನೀವು ರೆಡಿಯಾ? ಸಿನಿಮಾ ಮಾರ್ಚ್ 19ಕ್ಕೆ ಥಿಯೇಟರ್ಗೆ ಬರುತ್ತೆ ಸರಿ, ಆದರೆ ಸುಮಾರು ಜನ ಕೇಳ್ತಿದ್ರೆ, ಅಣ್ಣ ಇದು OTTಗೆ ಯಾವಾಗ ಬರುತ್ತೆ ಅಂತ. ಅದರ ಬಗ್ಗೆನೇ ಇವತ್ತು ನಮ್ಮ ತಾಗಿ ಮಾತಾಡೋಣ. OTTಗೆ ಬಗ್ಗೆ ಮಾಹಿತಿಯನ್ನು ನೋಡ್ರಪ್ಪ, ಈ ದೊಡ್ಡ ಬಜೆಟ್ ಸಿನಿಮಾ ಅಂದರೆ ಸುಮ್ಮನೆನಾ? ಥಿಯೇಟರ್ಗೆ ಬಂದ ಮೇಲೆ ಕನಿಷ್ಠ ಆದರೂ 1.5 ಇಲ್ಲ 2 ತಿಂಗಳು ಬಿಟ್ಟೇ ಇದು ಫೋನಿಗೆ OTTಗೆ ಬರೋದು. ಅಂದರೆ ನೀವು ಮನೆಯಲ್ಲೇ ಕೂತು ಈ ಸಿನಿಮಾ ನೋಡಬೇಕಂದ್ರೆ ಮೇ ತಿಂಗಳವರೆಗೂ ಕಾಯಬೇಕಾಗುತ್ತೆ. ಬಹುಶಃ ಇದು ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ನಲ್ಲಿ ಬರ್ಬೋದು ಅಂತ ಗಾಂಧಿನಗರದ ಗಲ್ಲಿಯಲ್ಲಿ ಸುಗುಸುಗುಸು ನಡೀತಿದೆ. ಆದರೆ ಒಂದಂತೂ ಪಕ್ಕ, ಹಳ್ಳಿ ಜನರಿಗೆ ಇದು ಫೋನಿಗೆ ಬಂದಾಗ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಸಿನಿಮಾ ಬಗ್ಗೆ ಖಾರವಾಗಿ ಒಂದಷ್ಟು ಮಾತು ಹೇಳಬೇಕಂದ್ರೆ, ಇನ್ನೊಂದು ವಿಷಯ ಕೇಳಿ, ಈ ಸಿನಿಮಾದಾಗ ರಣವೀರ್ ಸಿಂಗ್ ಒಬ್ಬರೇ ಅಲ್ಲ, ಅವರ ಜೊತೆ ಘಟಾನುಘಟಿಗಳು ಇದ್ದಾರೆ. ನಮ್ಮ ಮಂಡ್ಯದ ಹೈಕ್ಳಿಂದ ಹಿಡಿದು ಧಾರವಾಡದ ಮಂದಿಯವರೆಗೂ ಇಷ್ಟ ಆಗೋ ಥರ ಭರ್ಜರಿ ಫೈಟಿಂಗ್ ಐತೆ. ಆದರೆ ಈ ಸಿನಿಮಾ ಒಟ್ಟು 4 ಗಂಟೆ ಐತೆ ಅಂತ ಹೇಳ್ತಿದ್ದಾರೆ. ಅಲ್ಲ ಸ್ವಾಮಿ, ಒಂದೇ ಸಾರಿ 4 ಗಂಟೆ ಸಿನಿಮಾ ನೋಡಿದ್ರೆ ಸಾಧ್ಯನಾ? ಕತೆ ಏನಾದರೂ ಎಳೆದು ಸೀರಿಯಸ್ ಥರ ಮಾಡಿದರೆ ನಮ್ಮ ಹಳ್ಳಿ ಜನ ಸುಮ್ಮನೆ ಬಿಡಲ್ಲ. ಯೂಟ್ಯೂಬ್ ಸ್ಟೈಲ್ನಲ್ಲಿ ಮುಕ್ತಾಯ ಆದರೆ ನೋಡ್ರಪ್ಪ, ರಣವೀರ್ ಸಿಂಗ್ ಈ ಸಲ ಗೆಲ್ತಾರಾ ಇಲ್ವಾ ಅದು ಸಿನಿಮಾ ಬಂದ ಮೇಲೆ ಗೊತ್ತಾಗುತ್ತೆ. ನೀವು ಥಿಯೇಟರ್ಗೆ ಹೋಗಿ ನೋಡ್ತೀರಾ ಅಥವಾ ಮೊಬೈಲ್ಗೆ ಬರುವವರೆಗೂ ಕಾದು ನೋಡ್ತೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಗೀಚಿ ಬಿಡಿ. ಹಾಗೆ ಈ ನಮ್ಮ ಹಳ್ಳಿ ಹುಡುಗನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊ, ಈ ಗಂಟೆ ಹೊಡೆಯೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.